PSI ಆಗ್ಬೇಕು ಅಂತ ಕನಸು ಕಂಡಿದ್ದ ಆತ 2 ಬಾರಿ ಪರೀಕ್ಷೆ ಬರೆದಿದ್ದ. ಇಷ್ಟಾದ್ರೂ ಹುದ್ದೆ ಸಿಕ್ಕಿರ್ಲಿಲ್ಲ. ಹಾಗಂತ ಆತ ಸುಮ್ಮನೆ ಕೂರ್ಲಿಲ್ಲ. ಕಾಕಿ ಬಟ್ಟೆ ತೊಟ್ಟವನು ಡೀಲ್ಗಿಳಿದಿದ್ದ. ಅದೇ ನಕಲಿ PSI ಲಾಕ್ ಆಗಿದ್ದಾನೆ. ಅಬ್ಬಬ್ಬಾ, ಅದೇನ್ ಫೋಸು, ಅದೇನ್ ಬಿಲ್ಡಪ್ಪು. ಈತನನ್ನ ನೋಡಿದ್ರೆ ಇವನ್ ಯಾರೋ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಇರಬೇಕು ಅಂತ ಎಂಥವರು ಸೆಲ್ಯೂಟ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಪೊಲೀಸ್ ವೇಷ ಹಾಕಿದ್ದಾನೆ ಈ ಆಸಾಮಿ. PSI ವೇಷ ತೊಟ್ಟು ಡಕಾಯಿತಿಗೆ ಇಳಿದ ಇದೇ ದುರುಳ ಲಾಕ್ ಆಗಿದ್ದಾನೆ. PSI ವೇಷ ತೊಟ್ಟು ಡಕಾಯಿತಿ. ನಕಲಿ ಪೊಲೀಸ್ ಸೇರಿದಂತೆ 4 ಅರೆಸ್ಟ್. ಮಲ್ಲಿಕಾರ್ಜುನ್ ಅನ್ನೋನು PSI ಆಗಬೇಕು ಅಂತ 2022 ಹಾಗೂ 2023ರಲ್ಲಿ 2 ಬಾರಿ ಪರೀಕ್ಷೆ ಬರೆದಿದ್ದ. ಆದರೆ 2 ಬಾರಿಯೂ ಫೇಲ್ ಆಗಿದ್ದ. ಆದರೆ ತನ್ನ ಊರಲ್ಲಿ ಮಾತ್ರ PSI ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತ ಬಿಂಬಿಸಿದ್ದ. ಎಲ್ಲರನ್ನ ನಂಬಿಸೋಕೆ ಅಂತ ಕಾಮಾಕ್ಷಿಪಾಳ್ಯದಲ್ಲಿ PSI ರೀತಿಯಲ್ಲೇ ಪೊಲೀಸ್ ಯೂನಿಫಾರ್ಮ್ ರೆಡಿ ಮಾಡಿಸಿದ್ದ. ಅದಕ್ಕೆ ಸೂಟ್ ಆಗುವಂತೆ ಲಾಠಿ, ಟೋಪಿ, ಶೂ ಧರಿಸಿ ಫೋಟೋ ಶೂಟ್ ಮಾಡಿಸಿದ್ದ. ಇದೇ ಫೋಟೋಗಳನ್ನು ತೋರಿಸಿ ತಾನು PSI ಅಂತ ಊರಲ್ಲಿ ಫುಲ್ ಬಿಲ್ಡಪ್ ಕೊಟ್ಟಿದ್ದ. ಇದಾದ್ಮೇಲೆ ಐಷಾರಾಮಿ ಜೀವನ ನಡೆಸಬೇಕು ಅಂತ ಅಡ್ಡದಾರಿ ಹಿಡಿದಿದ್ದ ಮಲ್ಲಿಕಾರ್ಜುನ್ ಮತ್ತಿಕೆರೆಯಲ್ಲೇ ವಾಸವಾಗಿ ದುಷ್ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದ. ಆಗ ಇವನಿಗೆ ಪರಿಚಯವಾದವನೇ ಈ ಹೃತ್ವಿಕ್. ಗಾಂಜಾ ಮಾರಾಟ ಹೆಸರಲ್ಲಿ ಮನೆ ಮೇಲೆ ದಾಳಿ. ಈ ಹೃತ್ವಿಕ್ ಜೊತೆ ಸೇರಿದ ಮಲ್ಲಿಕಾರ್ಜುನ್ ಡಿಸೆಂಬರ್ 7ರಂದು ವಿದ್ಯಾರಣ್ಯಪುರದ ಪೊಲೀಸ್ ಠಾಣಾ ವ್ಯಾಪ್ತಿಯ ನವೀನ್ ಎಂಬಾತನ ಮನೆಗೆ ಎಂಟ್ರಿ ಕೊಟ್ಟಿದ್ರು. PSI ಡ್ರೆಸ್ ಧರಿಸಿ ನುಗ್ಗಿದವರು, ನೀನು ಗಾಂಜಾ ಮಾರ್ತಿದ್ಯಾ, ಮನೆ ಸರ್ಚ್ ಮಾಡಬೇಕು ಅಂತ ಬೆದರಿಕೆ ಹಾಕಿದ್ರು. ಅಷ್ಟೇ ಅಲ್ಲ, ಲಾಠಿ, ಕಬ್ಬಿಣದ ರಾಡ್ನಿಂದ ನವೀನ್ ಮೇಲೆ ಹಲ್ಲೆ ಮಾಡಿದ್ರು. ಅರೆಸ್ಟ್ ಮಾಡಬಾರ್ದು ಅಂದರೆ ಹಣ ಕೊಡಬೇಕು ಎಂದು ಖಾತೆಯಲ್ಲಿದ್ದ 87,000, ಬೀರುವಿನಲ್ಲಿದ್ದ 53,000, ಪರ್ಸ್ನಲ್ಲಿದ್ದ 2,000 ಕಸಿದು ಪರಾರಿಯಾಗಿದ್ರು. ಈ ಪ್ರಕರಣವನ್ನು ನಾವು ದಾಖಲಿಸಿಕೊಂಡು ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನು ಬಂಧಿಸಿ 2 ವೆಹಿಕಲ್, 1 ಟೂ ವೀಲರು, 1 ಕಾರು ಹಾಗೂ 45,000 ರು ನಗದು ಹಣವನ್ನು ವಶಕ್ಕೆ ಪಡೆದಿದೆ. ಇವರು ಮನೆಯಲ್ಲಿ ಏಕಾಂತದಲ್ಲಿ ಒಬ್ಬರೇ ಇರಬೇಕಾದ್ರೆ ಸಂಜೆ ಹೊತ್ತು ಮನೆಗೆ ಇವರು ನುಗ್ಗಿ ಈ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಆರೋಪಿಗಳ ವರ್ತನೆಯಿಂದ ಅನುಮಾನಗೊಂಡ ನವೀನ್ ಈ ಬಗ್ಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು. ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಪೊಲೀಸರು ನಕಲಿ PSI ಮಲ್ಲಿಕಾರ್ಜುನ್ ಸೇರಿ 4ರನ್ನ ಬಂಧಿಸಿ 45,000 ಹಣ, ಕೃತ್ಯಕ್ಕೆ ಬಳಸಿದ್ದ ಕಾರು ಸೀಸ್ ಮಾಡಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.